ಯಡಿಯೂರಪ್ಪನವರು ಈ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಾಯಕ, ಹೋರಾಟಗಾರ. ಜನರ ಜೊತೆಯಲ್ಲಿ ಹೋರಾಟ ಮಾಡಿ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹೊಸ ಆಯಾಮ ಅಧ್ಯಾಯವನ್ನು ಸೃಷ್ಟಿ ಮಾಡಿದವರು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರ ಕಾಲಾವಧಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರ ಜೊತೆಯಲ್ಲಿ, ಅನಂತಕುಮಾರ್ ಅವರು, ಪ್ರಹ್ಲಾದ್ ಜೋಶಿ ಇರ್ಬೋದು, ಆ ಕಾಲದಲ್ಲಿ ಅವರ ಶಿವಮೊಗ್ಗದವರೇ ಆಗಿರ್ತಕ್ಕಂಥ ಈಶ್ವರಪ್ಪ ಅವರು ಇರ್ಬೋದು, ಎ ಕೆ ಸುಬ್ಬಯ್ಯನವರ ಕಾಲದಿಂದ ಅನೇಕರನ್ನ ಜೊತೆಗೂಡಿಸ್ಕೊಂಡು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟವರು. ಆದ್ದರಿಂದಲೇ ಅವರನ್ನು ಎಲ್ಲರೂ ಕೂಡ ಕೊಂಡಾಡ್ತಾರೆ. ಇವತ್ತು ಅನೇಕ ಯುವಕರು ಅವರ ಕಾಲಾವಧಿಯಲ್ಲಿ ಒಂದು ಅವರ ಜೊತೆ ಸೇರಿ ಮಾಡಿದ ಕೆಲಸಕ್ಕೆ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದಲ್ಲಿಯೇ ಪ್ರಥಮವಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಮಾತು. ಆದರೆ ನನಗೆ ಅವರಿಗೆ ಬಹಳ ಸಂಪರ್ಕ ಕಡಿಮೆ. ನಾನು 2018ರಲ್ಲಿ ಈ ಪಕ್ಷಕ್ಕೆ ಬಂದಾಗಿಂದಲೂ ನಾನು ಅವರನ್ನು ಬಹಳಷ್ಟು ಹತ್ತಿರದಿಂದ ಬಲ್ಲೆ. ಆದರೆ ಪ್ರೀತಿ, ವಿಶ್ವಾಸಕ್ಕೆ ಮತ್ತು ಯುವಕರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ರಲ್ಲಿ, ಮಹಿಳೆಯರಿಗೆ ಗೌರವ ಕೊಡುವುದರಿಂದ ಹಿಡಿದು ಅವರನ್ನು ಬೆಳೆಸ್ತಕ್ಕಂಥದ್ದು ಎಲ್ಲದರಲ್ಲಿಯೂ ಕೂಡ ಅವರು ಅಗ್ರಗಣ್ಯ ನಾಯಕ ಅಂತ ಹೇಳ್ಬೋದು. ಇವತ್ತಿನ ದಿವಸ ವಿಶೇಷವಾಗಿ ಮಹಿಳೆಯರಿಗೆ ಅಂತಂದರೆ ಈ ಸೈಕಲ್ ಕೊಡ್ತಕ್ಕಂಥದ್ದು ಶಾಲಾ ಮಕ್ಕಳಿಗೆ, ಇದು ಒಂದು ಮಗು ಹುಟ್ಟಿದ ದಿನವೇ ಅವರಿಗೆ 10,000 ರೂಪಾಯಿ ಅಕೌಂಟಲ್ಲಿ ಆಗ್ತಕ್ಕಂಥದ್ದು, ಅವರಿಗೆ ಇಷ್ಟು ದಿವಸ ಆದಮೇಲೆ ಹೆಚ್ಚು ಹಣ ಬರಬೇಕು, ಹೀಗೆ ಎಲ್ಲ ಮಾಡಿದ ಕಾರ್ಯಕ್ರಮಗಳು. ಜೊತೆಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅವರು ಕೊಟ್ಟ ಅನೇಕ ಕೊಡುಗೆಗಳಿದೆ. ಇವತ್ತು 75% ರಿಬೇಟ್ ಯಾರಾದರೂ ಇದನ್ನು ಇಂಡಸ್ಟ್ರಿ ಮಾಡ್ತಾರೆ ಅಂತಂತಂದರೆ ಅವರಿಗೆ KDBಯಿಂದ 75%ಗೆ ರಿಬೇಟ್ನಲ್ಲಿ ಲ್ಯಾಂಡ್ ಕೊಡ್ತಕ್ಕಂಥದ್ದು, ಭೂಮಿ ಕೊಡ್ತಕ್ಕಂಥದ್ದು. ಮತ್ತು ಯಾರೇ ಈ ರೀತಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ KSFC ಇರ್ಬೋದು ಅಥವಾ ನಿಗಮಗಳಿಂದ 4%ಗೆ ಇಂಟ್ರೆಸ್ಟ್, ಬರೀ 4%ಅಲ್ಲಿ ಇದು ಅವರ ಒಂದು ಒಳ್ಳೆಯ ಉತ್ತಮವಾದ ಒಂದು ತೀರ್ಮಾನ. ಹೀಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ ಅನೇಕ ರೀತಿಯ ಇದನ್ನು ಮಾಡಿದ್ದು. ಸೊ ಇದೆಲ್ಲವನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ನನಗೆ ಅನಿಸ್ತಕ್ಕಂಥದ್ದು ಅವರ ಇವತ್ತಿನ ಬಹುಶಃ ಅವರಿಗೆ 84 ವಯಸ್ಸಾಗ್ತಾ ಇದೆ. ಆಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅನುಯಾಯಿಗಳು, ಅವರಿಂದ ಉಪಯೋಗ ಪಡೆದವರಿರ್ಬೋದು, ರಾಜಕೀಯವಾಗಿ ಮೇಲ್ ಬಂದವರಿರ್ಬೋದು, ಎಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಒಂದು ಅಭಿನಂದನಾ ಸಮಾರಂಭವನ್ನು ಚಿತ್ರದುರ್ಗದಲ್ಲಿ ಮಾಡ್ತಿದ್ದಾರೆ. ನಮಗೆಲ್ಲರಿಗೂ ಭಾಳ ಸಂತೋಷ. ಇವನ್ ನಾನು ಕೂಡ ಅವರ ಜೊತೆಯಲ್ಲಿ ಕೆಲಸ ಮಾಡಿದಾಗ ಮತ್ತು ಅವರಿಗೆ ನನಗೆ ಅವರ ಕೊಟ್ಟ ಪ್ರೋತ್ಸಾಹ ಮತ್ತು ಇವತ್ತು ನಾನು ಈ ಪಕ್ಷದಲ್ಲಿ ಇಂತಹ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸ್ತಕ್ಕಂಥ ಸಂದರ್ಭವನ್ನು ನಮಗೆ ಅವರು ಕೂಡ ಸೇರಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅನೇಕರು ಇರ್ಬೋದು, ಅಧ್ಯಕ್ಷರಿರ್ಬೋದು, ಸಂತೋಷ್ ಜಿ ಅವರಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಅದರ ಜೊತೆಯಲ್ಲಿ ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ಬೊಮ್ಮಾಯಿಯವರು, ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ವಿಜೇಂದ್ರ ಅವರು, ಸೊ ಇವರೆಲ್ಲರೂ ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು ಎಲ್ಲರನ್ನೂ ನಾನು ನೆನ್ಕೊಳ್ಬೇಕು. ಅದರಿಂದ ಹೀಗೆ ನನಗಂತೂ ಬಹಳ ಖುಷಿ ಇದೆ. ಅಂಥ ಒಬ್ಬ ಮುತ್ಸದ್ದಿ, ರಾಜ್ಯ ಕಂಡ ಅಪರೂಪದ ನಾಯಕ, ಒಂದು ರೈತರ ಹೋರಾಟ ಮಾಡಿ ರೈತರಿಗೆ ಅವರ ಕಾಲಾವಧಿಯಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ತಕ್ಕಂಥದ್ದು. ಮತ್ತು ಕೇಂದ್ರ ಸರ್ಕಾರ 6,000 ರೂಪಾಯಿ ಒಂದು ಹೆಕ್ಟೇರ್ಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ನಾನು ಕೂಡ 4,000 ಸೇರಿಸಿ ಕೊಡ್ತೇನೆ ರೈತರಿಗೆ. ರೈತನೇ ನಮ್ಮ ಬೆನ್ನೆಲುಬು, ಆತನು ಚೆನ್ನಾಗಿದ್ದರೆ ನಮ್ಮ ರಾಜ್ಯ ಚೆನ್ನಾಗಿರ್ತದೆ. ಈ ರೀತಿ ಚಿಂತನೆ ಮಾಡಿರ್ತಕ್ಕಂಥ ಒಬ್ಬ ಅಪರೂಪದ ನಾಯಕ. ಅವರ ಈ ಜನ್ಮದಿನದ ಪ್ರಯುಕ್ತವಾಗಿ ಅವರಿಗೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಮಾಡ್ತಿದ್ದಾರೆ. ಅದರಿಂದ ನಾವೆಲ್ಲರೂ ಸಂತೋಷದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ.